ಅನಾದಿ ಕಾಲದಿಂದಲೂ ಈ ನಾಗಲಮ್ಮ ದೇವರಿಗೆ ಹಳ್ಳಿ ದೇವರು ಬೆಳ್ಳಾರ ದೇವರು ಬಲಗೈ ಬಂಟನಾಗಿ ಬಹುಕಾಲದಿಂದ ನಡೆದುಕೊಂಡು ಬಂದಿದೆ. ಜೋರಾಗಿ ಅವಳ ಸೇವೆನೇ ನಿಂತು ಹೋದಾಗ ನಾನು ಸೇವೆ ತಗೊಳ್ಳೋದು ಅವ್ರ ಸೇವೆನೂ ಆಗಲಿ ನಮ್ಮ ಸೇವೆನೂ ಆಗಲಿ ಎಲ್ಲರ ಸೇವೆ ಮಾಡ್ಕೊಳ್ಳಿ. ಆ ದಿವಸ ನಾನು ನೋಡಿಕೊಡ್ತೀನಿ. ಮುಂದೇನಾದ್ರು ನಿಮ್ಮ ಗ್ರಾಮದಲ್ಲಿ ಮುಂದಿರಬೇಕಂತ ಇದ್ರೆ ಆ ದಿವಸ ನಾನು ನಿಮಗೆ ನೋಡಿಕೊಡ್ತೀನಿ. ಈಗ ಸಂತೋಷ. 10 ಜನಕ್ಕೆ ನಾನು ಆದಿ ಕಾಲದ ಮಾಯ ಹೌದಂತಾದ್ರೆ, ಹಿಂದೆ ಬಂದದ್ದು ಹೌದಂತಾದ್ರೆ, ಮುಂದೆ ಅದೇ ರೀತಿಯಲ್ಲಿ ಬಂದು ನೋಡಿ ಆಡಿ ಒಂದು ಕತ್ತಿ ಬೆಟ್ಟ ಹಿಡಿದು ಈ ದೇವಸ್ಥಾನ ಭಂಡಾರ ಅಂತ ಹೇಳಿದ್ರೆ ಇಲ್ಲಿ ಮುಖ್ಯಸ್ಥರೊಬ್ರು ಈರಯ್ಯ ಅಂತ ಒಬ್ರು ಇದ್ದಾರೆ. ಅಂತ ಹೇಳಿದ್ರೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳಿದ್ರೆ ಕುಳವಾಡಿ ಅಂತ ಮಾಡ್ಕೊಂಡಿರ್ತೀವಿ. ಅವ್ರ ಮನೇಲಿ ಇರುತ್ತೆ ಅದು. ಯಾವಾಗಲೂ ಅವ್ರು ಕುಳವಾಡಿ ಅನ್ನೋರ ಮನೇಲೆ ಇರೋದು ಸಾಧಾರಣವಾಗಿ. ಇವಾಗಲೂ ಅಲ್ಲೇ ಇದೆ. ಈಗ ಅಲ್ಲಿಂದ ಇನ್ನು ದೇವಸ್ಥಾನಕ್ಕೆ ನಮ್ಮ ದೇವಸ್ಥಾನಕ್ಕೆ ಅದನ್ನು ತರಬೇಕು. ತಂದು ಅದ ನಂತರ ಇಲ್ಲಿ ಪೂಜೆ ಪುನಸ್ಕರಣೆಯನ್ನು ಸಲ್ಲಿಸಿ ಅದ್ರ ನಂತರ ಆ ದೇವಸ್ಥಾನಕ್ಕೆ ತಗೊಂಡೋಗ್ಬೇಕು. ಅಲ್ಲಿಂದ ಕಳಿಸ್ತಾರೆ ಅವರು, ವಾದ್ಯಗೋಷ್ಠಿಕೊಂಡು ಇಲ್ಲಿ ಕಳಿಸ್ತಾರೆ. ಅದ್ರ ಮುಖಾಂತರ ನಾವು ಅಲ್ಲಿಗೆ ತಗೊಂಡೋಗ್ಬೇಕು. ಅದ್ರ ಮೇಲೆ ಅಲ್ಲಿದು ಉತ್ಸವ ನಡೆಯುವಂಥದ್ದು. ಮತ್ತೆ ಇಲ್ಲಿ ಪೂಜೆ ಆಗಿ ಅಲ್ಲಿಗೆ ಹೋಗಿ ಅಲ್ಲಿಂದ ಮತ್ತೆ ಪೂಜೆ ಎಲ್ಲ ಆದ್ಮೇಲೆ ಮತ್ತೆ ವಾಪಸ್ ಇಲ್ಲಿ ಬಂದು ಮತ್ತೆ ಇಲ್ಲಿ ಒಂದು ಧೂಪಾರತಿ ಮಾಡಿ ಅದ್ರ ನಂತರ ಮತ್ತೆ ಅದನ್ನ ಏನು ಭಂಡಾರ ಅಂತ ಹೇಳ್ತೀವಿ ಅದನ್ನ ಮತ್ತೆ ಮನೆಗೆ ತಗೊಂಡು ಹೋಗೋದು. ಆ ರೀತಿ ಒಂದು ಸಂಪ್ರದಾಯ ಹಿಂದಿನಿಂದಲೂ ನಡ್ಕೊಂಡ್ ಬಂದಿರೋದು ಅದನ್ನ. ಆ ರೀತಿ ಮೊದಲು ಸುಗ್ಗಿ ಹಬ್ಬ ಇಲ್ಲಿ ನಡೀತಿತ್ತಲ್ಲ, ಅದು ಹೆಂಗ್ ನಡೀತಿತ್ತು ಅಂತ. ಸುಗ್ಗಿ ಹಬ್ಬದ ಇತಿಹಾಸಗಳನ್ನ ಕೇಳಕ್ ಹೋದ್ರೆ ಅದ್ರದ್ದು ಒಂದು ಆಲ್ಬಮ್ಮೇ ಇದೆ ಟೋಟಲ್ ನಮ್ಮ ಹತ್ರ ಹೇಳೋದಂತ ಹೇಳಿದ್ರೆ. ಮುಂಚೆ ಮಾಡಿದ್ದಂಥವು ನಮಗೆ ಗೊತ್ತಿರೋಂಥ ಮೆಮೊರೀಸ್ ಇದೆ. ಬಟ್ ಅದನ್ನ ಈಗ ಬರೀ ಮಾತಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ ಅದನ್ನ. ಹಾಗೆ ಆ ರೀತಿ ಇಲ್ಲಿ ಆಗಿರೋ ಸುಗ್ಗಿ ಹಬ್ಬಕ್ಕೆ ಬೇರೆ ಯಾವ ಊರಲ್ಲೂ ಅಂತ ಒಂದು ಇದಿಲ್ಲ. ಇಲ್ಲಿ ಆಗ್ತಿರುವಂತ ಸುಗ್ಗಿ ಹಬ್ಬದೊಂದು ಇದ್ರಲ್ಲಿ ಈಗ ನಿಂತೋಗಿ ಸಾಧಾರಣ ಒಂದು 30ರಿಂದ 35 ವರ್ಷ ಆಯ್ತು. ಅಂದ್ರೆ ಅದು ನಿಂತೋಗಿರೋ ಕಾರಣ ನಿಂತೋಗಿರೋ ಕಾರಣ ಅಂತ ಹೇಳಿದ್ರೆ ಇಲ್ಲಿ ಸಮಸ್ಯೆಗಳು ಏನಾಯ್ತು ಅಂತ ಹೇಳಿದ್ರೆ ಊರೊಳಗಡೆ ಮನುಷ್ಯರಿಂದನ ಅಥವಾ ಬೇರೆ ಇಂದ್ರನಾலும் ಏನೋ ಒಂದು ಸಮಸ್ಯೆ ಬಂದು ಇದೇ ದೇವಸ್ಥಾನದಲ್ಲಿ ಒಂದು ಸುಗ್ಗಿ ಹಬ್ಬ ನಾವು ಮಾಡ್ಬೇಕಾದ್ರೆ ದರ್ಶನ ಪಾತ್ರಧಾರಿ ದರ್ಶನ ಇರ್ಬೇಕಾದ್ರೆ ಒಬ್ರು ತೀರೋಗ್ಬಿಟ್ರು ಇಲ್ಲಿ. ಈಗ ಇದ್ದಂಗೆ ದರ್ಶನ ಇರ್ಬೇಕಾದ್ರೆ ಅವರು ತೀರೋಗ್ಬಿಟ್ರು. ಒಂದು 35 ವರ್ಷ ಆಗಿದೆ. 35 ವರ್ಷನೇ ಕಳೆದೋಯ್ತು ಇವಾಗ ಹೆಚ್ಚಿನ ಅಂಶ. ಅದು ಸುಗ್ಗಿ ಹಬ್ಬ ನಿಂತು. ಆ ನಂತರದಲ್ಲಿ ದರ್ಶನ ಪಾತ್ರಧಾರಿಗಳು ಸರಿಯಾಗಿ ಸಿಗ್ದಲೆ ನಮಗೆ ಕರೆಕ್ಟಾಗಿ ಇಂಥವ್ರೆ ಅಂತ ನೇಮಕ ಮಾಡ್ದಲೆ. ಮತ್ತೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥವ್ರು ಯಾರು ಅನ್ನೋದು ನಿಜವಾಗ್ಲೂ ನಮಗೆ ಗೊತ್ತಿಲ್ಲ. ನಿಜ ಹೇಳ್ಬೇಕಂತ ಹೇಳಿದ್ರೆ ಕರೆಕ್ಟಾಗಿ ಅಂತ ಹೇಳಿದ್ರೆ ಒಂದು ಮನೆತನ ಅಂತ ಬಂದಿರುತ್ತೆ. ಯಾವುದೇ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟವ್ರು ಆದ್ರೂ ಅಂತ ಆದ್ರೂ ನಾ ಹೇಳ್ತಿರೋದು. ಈ ಹಿಂದೆ ಯಾರೋ ಹೇಳಿದ್ರು, ನಮಗೆ ಬೇರೆಯವ್ರು ಹೇಳಿರೋದು ನನ್ನ ಅಜ್ಜ ಇಲ್ಲಿ ಪೂಜೆ ಮಾಡ್ತಿದ್ರು ಅಂತ ಹೇಳ್ಕೊಂಡು ಹೇಳಿದ್ರು. ನನ್ನ ಅಜ್ಜ ಇಲ್ಲಿ ಪೂಜೆ ಮಾಡ್ತಿದ್ರಂತೆ ಅಂತ. ನಮಗೆ ಗೊತ್ತಿಲ್ಲ ಅದು ನಿಜ ಹೇಳ್ಬೇಕಂತೇಳಿ. ನಾವು ನೋಡಂಗೆ ಪೂಜೆ ಮಾಡ್ತಿದ್ದವರು ಅಂತವ್ರು ಅವ್ರ ಮನೆಯವರೆಲ್ಲ ಇಲ್ಲಿದ್ದಾರೆ. ಅವರೆಲ್ಲ ಬಿಟ್ಟು ಹೋಗಿದ್ರು, ಮತ್ತೆ ಬಂದರು, ಮತ್ತೆ ಸೇರ್ಕೊಂಡು ಇವಾಗೆಲ್ಲ ಒಟ್ಟಾಗಿದ್ದೀವಿ ನಾವು. ಟೋಟಲಾಗಿ ಎಲ್ಲ ಒಟ್ಟಾಗಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕಂತ ನಮ್ಮ ಮನಸ್ಸಲ್ಲಿ ಇದೆ. ಇನ್ನು ಮುಂದೆ ಹೇಗಾಗುತ್ತೆ ಅನ್ನೋದು ಗೊತ್ತಿಲ್ಲ. ಅಂತೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಉದ್ದೇಶ ನಮ್ಮ ಕೈಯಲ್ಲಿ ಉಂಟು. ಮತ್ತೆ ಈ ದೇವಸ್ಥಾನ ಸುಗ್ಗಿ ಹಬ್ಬ ಯಾವಾಗ ಅಲ್ಲಿ ಈಗ ಅದು ಏನು ಯಾವ ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ, ಈ ದೇವಸ್ಥಾನ ಸುಗ್ಗಿ ಹಬ್ಬನ ಇವತ್ತಲ್ಲಿ ಸುಗ್ಗಿ ಹಬ್ಬ ಆದ ದಿವಸನೇ ಇವತ್ತು ರಾತ್ರಿ ಅಲ್ಲಿ ಸುಗ್ಗಿ ಹಬ್ಬ ಆಗುತ್ತೆ. ನಾಳೆ ಬೆಳಿಗ್ಗೆ ಒಂದು ಪೂಜೆ ಮಾಡ್ತಾರೆ. ಅಲ್ಲಿ ಪೂಜೆ ಮಾಡಿದಾಗ ಬೆಳಿಗ್ಗೆ ನಾವೆಲ್ಲರೂ ಹೋಗ್ತೀವಿ ಅಲ್ಲಿ. ನಾಳೆ ಬೆಳಿಗ್ಗೆ ಪೂಜೆ ಮಾಡಿದಾಗ ಈ ದೇವಸ್ಥಾನ ಸುಗ್ಗಿ ಹಬ್ಬದ ದಿವಸನ ಆವತ್ತಿನ ದಿವಸ ನಾವು ಫಿಕ್ಸ್ ಮಾಡ್ತೀವಿ. ನಾಳೆ ಬೆಳಿಗ್ಗೆ ಅವ್ರು ಕೇಳ್ತಾರೆ ಸುಗ್ಗಿ ಹಬ್ಬ ಅಂತ ಕೇಳ್ತಾರೆ. ಆ ದಿನಾಂಕನ ನಾವು ನಮ್ಮಲ್ಲಿ ಎಲ್ಲರೂ ಕರೆಕ್ಟಾಗಿ ಏನು ಇಲ್ಲಿ ದರ್ಶನ ಪಾತ್ರಧಾರಿಗಳಾಗಿರ್ಬೋದು ಅಥವಾ ಪೂಜೆ ಮಾಡೋಂಥವ್ರಾಗಿರಲಿ ಎಲ್ಲರೂ ಕರೆಕ್ಟಾಗಿ ಒಂದು ಏನು ಶುದ್ಧಾಚಾರದಲ್ಲಿ ಇರ್ತಾರೆ ಅಂತ ಹೇಳಿ ಯಾವ ದಿನಾಂಕ ನೋಡ್ಕೊಳ್ತೀವಿ ಆ ದಿನಾಂಕದಂತ ನಾಳೆಗೆ ಡಿಸೈಡ್ ಮಾಡಿ ನಾವು ಹೇಳ್ತೀವಿ ಅದನ್ನು. ಆ ರೀತಿ ಮತ್ತೆ ಇಲ್ಲಿ ಊರಿಗೆಲ್ಲ ಸಾರ್ ಹೇಳ್ತೀವಿ. ಕುಳವಾಡಿ ಅನ್ನೋರು ಏನಿರ್ತಾರಲ್ಲ, ಕುಳವಾಡಿ ಮಾಡ್ತಾರೆ ಅವರೆಲ್ಲ ಮನೆಗೆ ಹೋಗಿ ಹೇಳಂತ ಕಾರ್ಯಕ್ರಮ ನಮ್ಮಲ್ಲಿ ಹತ್ರ ಇಂತಲ್ಲಿ ನಮ್ಮ ದೇವಸ್ಥಾನದಲ್ಲಿ ಸುಗ್ಗಿ ಹಬ್ಬ. ಮತ್ತೆ ಇಲ್ಲಿ ವಿಶೇಷ ಪೂಜೆಗಳು ಯಾವಾಗ? ವಿಶೇಷ ಪೂಜೆಗಳು ಅಂತ ಹೇಳಿದ್ರೆ ಪ್ರತಿ ಅಮಾವಾಸ್ಯೆ ದಿವಸ ಪೂಜೆ ಮಾಡ್ತೀವಿ ನಾವು. ಮತ್ತೆ ಯಾವುದೇ ಒಂದು ಹಬ್ಬ ಹುಣ್ಣಿಮೆ ಯಾವ್ದು ಬಂದ್ರು ಪ್ರತಿ ಹಬ್ಬಕ್ಕೂ ಪೂಜೆಗಳನ್ನ ಮಾಡ್ತೀವಿ. ಅದು ಬಿಟ್ಟು ವಿಶೇಷವಾಗಿ ಯಾರಾದ್ರೂ ಏನಾದ್ರೂ ಸಮಸ್ಯೆ ಅದಿದೆ ಅಂತ ಹೇಳಿದ್ರೆ ದರ್ಶನ ಬೇಕು ಅಂತ ಹೇಳಿದ್ರೆ ಆ ದರ್ಶನನ ಬೇಕಂತ ಇಂಥವ್ರು ಹೇಳಿದ ದಿವಸದಾಗ ಬೇಕಾದ್ರೆ ಇಲ್ಲಿ ಮಾಡ್ಕೊಡ್ತೀವಿ. ದರ್ಶನ ನಾವು ಮಾಡ್ಕೊಡ್ತೀವಿ. ಹಾಗೆ ಕಷ್ಟ ಸುಖಗಳು ಕೇಳುವಂಥದ್ದಿದ್ರೆ ಮತ್ತೆ ಈಗ 2 ದೇವಸ್ಥಾನದಲ್ಲೂ ಹರಕೆ ಅನ್ನೋದಂತ
ಉಂಟಲ್ಲ. ಖಂಡಿತ ನಮ್ಮ ನಿಜ ಹೇಳ್ಬೇಕಂತ ಹೇಳಿದ್ರೆ ನಮ್ದು 2 ದೇವಸ್ಥಾನದಲ್ಲಿ ಇರುವಂತ ಹರಕೆಗಳನ್ನ ಈಗ ನಾವಲ್ಲಿ ಯೂಟ್ಯೂಬಲ್ಲಿ ನಾವು ಈಗ ಹೇಳಿದ್ರೆ ಎಲ್ಲರೂ ಅದು ಅದಕ್ಕೆ ಅಂತ ಹೇಳಿ ಗೊತ್ತಾರೋ ಅದ್ರ ಬಗ್ಗೆ ಏನಿದಿಲ್ಲ. ನಿಜ ಹೇಳ್ಬೇಕಂದ್ರೆ ಹರಕೆಗಳನ್ನ ಬಂದಿದ್ನ ನೋಡ್ಬೇಕು. ಈ ಹಿಂದೆ ಇತಿಹಾಸನ ನೀವು ನಮ್ಮ ದೇವಸ್ಥಾನಕ್ಕೆ ಬಂದ್ರೆ, ನಮ್ಮ ಸುಗ್ಗಿ ಹಬ್ಬಕ್ಕೆ ಬಂದ್ರೆ ನಾವೊಂದು ಮುಡಿ ಅನ್ನೋದು ಕಟ್ಟಿರ್ತೀವಿ. ಆ ಮುಡಿ ಕಟ್ಟಿರೋದ್ರಲ್ಲಿ ನಾವು ಎಷ್ಟು ಬೆಳ್ಳಿ ಬಂಗಾರಗಳನ್ನ ಹಾಕಿರ್ತೀವಿ ಅಂತ ಹೇಳಿದ್ರೆ ಯಾವ್ದನ್ನ ದುಡ್ಡು ಕೊಟ್ಟು ನಾವು ಸ್ವಂತ ಅಲಂಕಾರಕ್ಕಾಗಿ ತಂದಿರೋದಲ್ಲ. ಪ್ರತಿಯೊಂದು ಸಹ ಹರಕೆಗೋಸ್ಕರ ಬಂದಿರೋದು. ಇಲ್ಲೂ ಅಷ್ಟೇ. ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿದು ಮತ್ತೆ ಅಲ್ಲಿ 2ರದ್ದು ಇತಿಹಾಸ ಗೊತ್ತಾಗುತ್ತೆ. ಯಾವ ದೇವರು ಯಾವ ರೀತಿ ಇತ್ತು ಅನ್ನೋದೊಂದು ಅದ್ರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಆ ರೀತಿ ಈಗಲೂ ನಡೀತಾ ಇದೆ. ನಮ್ದು ಹಿಂದೆ ಸುಗ್ಗಿ ಹಬ್ಬ ಆಗಿದ್ದಕ್ಕೆ ಎಲ್ಲರಿಗೂ ಆಲ್ಬಮ್ಗಳಿದ್ದಾವೆ, ಫೋಟೋಗಳು ತೆಗೆದು. ಅವಾಗಿನವರು ಒಬ್ರು ಕಳಸಯ್ಯ ಅಂತ ಒಬ್ರು ಇದ್ರು, ಕುಳವಾಡ್ರು. ಅವರು ಆಗಿನ ಕಾಲದಲ್ಲಿ ಈಗ ನೋಡಿ ಅದು ದರ್ಶನ ಎಲ್ಲ ನಿಂತು ಹೋಗಿ ಪೂಜೆ ಗಣ ಎಲ್ಲ ನಿಂತೋದ್ರಿಂದ ನಮಗೆ ಸುಗ್ಗಿ ಹಬ್ಬ ಮಾಡಲಿಲ್ಲ. ಅಷ್ಟೇ ಬಿಟ್ರೆ ನಿಮಗೆ ಆಗಿನ ಕಾಲದಾಗನೇ ಒಬ್ಬನ ಫೋಟೋಗ್ರಾಫರ್ನ ಕರ್ಕೊಬಂದು ಕೆಂಡ ಸೇವೆ, ಇಲ್ಲಿ ದೇವರು ಸ್ನಾನ ಮಾಡೋದು, ಉಯ್ಯಾಲೆ ಹೋಗೋದು, ಪ್ರತಿಯೊಂದನ್ನು ವಿಡಿಯೋ ಮಾಡಿ ಫೋಟೋ ತೆಗೆದು ಫೋಟೋ ಬರೆದು ಆಲ್ಬಮ್ ಮಾಡಿ ಮಾಡಿಸಿಟ್ಟಿದ್ರು ಅವರು. ಅದನ್ನ ಸ್ವಲ್ಪ ದೊಡ್ಡ ಮಾಡಿದೆ ಅವ್ರ ಮೊಮ್ಮಕ್ಕಳು. ಈಗ ನಾವು ಹೇಳ್ತೀರಿ ಏನಂತ ಹೇಳಿದ್ರೆ ನಮಗೆ ಸಪೋರ್ಟ್ಗಳು ಕಡಿಮೆ ಆಗಿದ್ದಾವೆ. ನಮ್ಮಲ್ಲಿಂದ ಊರಿನವರಿಂದ ಸ್ವಲ್ಪ ಸಪೋರ್ಟ್ ಸಿಕ್ಕಿದ್ರೆ ಖಂಡಿತ ಈ ವರ್ಷ ಖಂಡಿತ ಸಾಧ್ಯ ಇಲ್ಲ. ಮುಂದಿನ ಸಲನಾದರೂ ಈ ಹಿಂದೆ ಹೇಗೆ ಸುಗ್ಗಿ ಹಬ್ಬ ನಡೀತಿತ್ತು ಆ ರೀತಿ ನಡೆಸಬೇಕು ಅನ್ನೋ ಮಾನವನೇ ನಾನು ಸ್ವಲ್ಪ ವಯಸ್ಸಾದವನು, ನನಗೆ ಈಗ 38 ವರ್ಷ. ನನಗಿಂತ ಚಿಕ್ಕ ಹುಡುಗರುಗಳು ತುಂಬ ಜನ ನನ್ನೊಟ್ಟಿಗೆ ಇದ್ದಾರೆ. ಮಾಡ್ಬೇಕನ್ನೋ ಮನಸ್ಸು ಎಲ್ಲರಿಗೂ ಹುಮ್ಮಸ್ಸಿದೆ. ನಮ್ಗೆ ಸಪೋರ್ಟ್ ಸಿಗ್ತಾ ಇಲ್ಲ ಹಿಂದೆಯಿಂದ. ನಮ್ಮ ಜೊತೆಗಿದ್ದರೆ ಸಪೋರ್ಟ್ ಕೊಡಲ್ಲ. ನಮ್ಮಲ್ಲಿ ಊರಿನವ್ರು ಕೊಡಬೇಕು ಅಥವಾ ನಾವು ಇಲ್ಲಿ ನಡೆಸೋಂಥವ್ರು ನಮಗೂ ಸಪೋರ್ಟ್ ಕೊಡಬೇಕು. ಆ ಸಪೋರ್ಟ್ ಕೊಟ್ಟರೆ ಈ ವರ್ಷ ಅಲ್ಲ ಮುಂದಿನ ವರ್ಷಕ್ಕಾದ್ರೂ ಈ ಹಿಂದೆ ಹೇಗೆ ಸುಗ್ಗಿ ಹಬ್ಬ ನಡೀತಿತ್ತು ಅದೇ ರೀತಿ ನಡೆಸಬೇಕು ಅನ್ನೋ ಭಾವನೆ ನಮ್ಮಲ್ಲಿ ಉಂಟು. ಸಪೋರ್ಟ್ ಕೊಡಬೇಕು ಅಂತ ನಾವು ಹೇಳ್ತೀವಿ. ವಾದ್ಯಗೋಷ್ಠಿ ಬೇಕೇ ಬೇಕು. ಈಗ ಮೊದಲೆಲ್ಲ ಹೊರಗಡೆಯಿಂದ ಕರೆಸ್ತಿದ್ರು. ಹೌದೌದು. ಮೊದಲೆಲ್ಲ ಈಗ ವಾದ್ಯಗೋಷ್ಠಿ ಎಲ್ಲ ಹೊರಗಡೆಯಿಂದ ಕರೆಸ್ತಿದ್ರು. ಹೌದೌದು. ಇಲ್ಲಿ ನೀವು ಖಂಡಿತ ಈಗ ಏನು ಗೊತ್ತಾ, ನಮಗೆ ಅದೇ ಬೇಜಾರು. ಯಾಕಂತ ಹೇಳಿದ್ರೆ ನಾನು ಮಾಡ್ಕೊಡ್ತೀನಿ ಅಂತ ಎಲ್ಲ ಈ ಹಿಂದೆ ತುಂಬಾ ಭರವಸೆ ಕೊಟ್ಟರು ಎಲ್ಲರೂ. ನಾವ್ ಹೇಳಿದ್ವಿ ಎಲ್ಲರೂ ಮಾಡ್ಕೊಟ್ಟಾದ್ಮೇಲೆ ನಾವು ಹೋಗ್ತೀವಿ. ಎಲ್ಲರೂ ಹೇಳಿದ್ರು ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಯಾರು ಮಾಡ್ಕೊಡ್ತೀವಿ ಅಂತ ಸರಿ ಇಂಥ ದಿವಸಕ್ಕೆ ಅಂತ ಮಾಡ್ಕೊಡ್ತೀವಿ. ಆವತ್ತು ದಿವಸ ಕೇಳಿದಾಗ ಯಾರು ಇರಲ್ಲ ಅಲ್ಲಿ. ನಾವೇ ನಮ್ಮ ಸ್ವಂತ ದುಡ್ಡಾಗಿ ತರ್ತೀವಿ ಅಂತ ಎಲ್ಲ ಒಟ್ಟಾದ್ವಿ. ನಾವು ಬೇಡ ಮರೆ ನಾನೇ ತಂದು ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ತಂದು ಕೊಟ್ಟಿಲ್ಲ ಇವತ್ತವರೆಗೂ. ನಾವೇ ನಮ್ಮ ಸ್ವಂತ ಖರ್ಚಲ್ಲಿ ಈಗ ಸದ್ಯ ತಕ್ಕ ಮಟ್ಟಿಗೆ ಏನ್ ಬೇಕು ಅದನ್ನ 1-2 ವಸ್ತುಗಳನ್ನ ನಾವು ಮಾಡಿ ಇಟ್ಕೊಂಡಿದೀವಿ. ಅದನ್ನ ಅಲ್ಲ ಮತ್ತೆ ಇದು ದೇವಸ್ಥಾನ ಇದು ಹಳೆದೆಲ್ಲ ಸ್ವಲ್ಪ ಶಿಥಿಲಾವಸ್ಥೆಯಲ್ಲಿ ಇತ್ತು, ಹೊಸದಾಗಿ ಮಾಡಿದ್ದಾರೆ ನೋಡಿ. ಹೌದು. ಅದೆಲ್ಲ ಹೆಂಗೆ ಈಗ ಡೊನೇಷನ್ ಎಲ್ಲ ಮಾಡಿ? ಖಂಡಿತ ಇದನ್ನೆಲ್ಲ ಮಾಡ್ಬೇಕಂತ ಹೇಳಿದ್ರೆ ಊರಿನವ್ರದ್ದು ಮತ್ತೆ ಅದೇ ನಾವು ಪ್ರತಿಯೊಬ್ಬರದ್ದು ಶ್ರಮ ಇದೆ. ಪ್ರತಿಯೊಬ್ಬರು ಎಲ್ಲರೂ ಅಂತ ಹೇಳಿದ್ರೆ ಹಣ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಹಣ ಕೊಟ್ಟೆ ಮಾಡಿರೋಂಥದ್ದು. ಇದನ್ನ ದೇವಸ್ಥಾನನಾದ್ರೂ ಅಷ್ಟೇ ಶಿಥಿಲಾವಸ್ಥೆಯಲ್ಲಿ ಇತ್ತು. ಈಗ 2006ರಲ್ಲಿ ಆಗಿರೋದು ದೇವಸ್ಥಾನ, ತುಂಬಾ ಹಳೇದಾಗಿತ್ತು. 2006ರಲ್ಲಿ ಅದನ್ನ ಹೊಸದಾಗಿ ಜೀರ್ಣೋದ್ಧಾರ ಮಾಡಿದ್ದು ಅದನ್ನ ದೇವಸ್ಥಾನನ. ಅದಾದ್ಮೇಲೆ ಇದನ್ನ ಹೊಸದಾಗಿ ಏನು ಎದುರುಗಡೆ ಒಂದು ಇದೆಯಲ್ಲ ಇದನ್ನ ಹೊಸದಾಗಿ ಈ ವರ್ಷ ಮಾಡಿರೋದು. ಈ ವರ್ಷ ಮಾಡಿರೋದು ಹೊರಗಡೆ ನಾವೆಲ್ಲ ದುಡ್ಡು ಕೇಳಕ್ ಹೋಗಿ ಎಲ್ಲರೂ ಒಬ್ಬರದಂತ ಯಾವ್ದು ಇಲ್ಲ. ಪ್ರತಿ ಊರಿನವ್ರು ಎಲ್ಲರೂ ದುಡ್ಡು ಹಾಕಿ ಮಾಡಿಸಿರೋಂಥದ್ದು ಇದು. ಖರ್ಚು ಮಾಡಿ ಹಾಗೆ ಮಾಡಿರೋಂಥದ್ದು ಆ ರೀತಿ. ಸರ್ ಈಗ ನಿಮ್ಗೆ ಲೇಟ್ ಆಗ್ತದೆ. ನಾವು ಬಂಡಾರ ಬರ್ತೀವಿ. ಇದಿಷ್ಟು ನಮ್ಮ ಊರಿನ ದೇವಸ್ಥಾನದ ಬಗ್ಗೆ ಸ್ವಲ್ಪ ಗೊತ್ತಿರೋರು ಅಂದ್ರೆ ತುಂಬಾ ಚೆನ್ನಾಗಿ ಗೊತ್ತು. ಆದ್ರೆ ವಿಡಿಯೋದಲ್ಲಿ ಕೆಲವೊಬ್ರು ಮಾತಾಡಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರೆ, ಅಂದ್ರೆ ಅಭ್ಯಾಸ ಕಡಿಮೆ ಅಲ್ಲ ಮಾತಾಡಿಲ್ಲ. ಹಾಗಾಗಿ ಸ್ವಲ್ಪ ಗೊತ್ತಿರೋರು ನಮ್ಗೆ ಹೇಳಿದ್ದಾರೆ. ಹೌದು. ಸರಿ, ಈ ದೇವಸ್ಥಾನದ ಬಗ್ಗೆ ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸತೀಶ್ ಅವರೇ. ದಯವಿಟ್ಟು ಎಲ್ಲರೂ ಜೀರೋ ಮೆಮೊರಿನ ಪ್ರೋತ್ಸಾಹಿಸಿ. ಎಲ್ಲರೂ ಲೈಕ್ ಶೇರ್ ಮಾಡಿ, ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೀರೋ ಮೆಮೊರೀಸ್ನ ಊರಿನ ಬಗ್ಗೆ ಆಗಲಿ ಪ್ರತಿಯೊಂದಕ್ಕೂ ತಿಳ್ಕೊಳ್ಳಿ. ಸಬ್ಸ್ಕ್ರೈಬ್ ಗೊತ್ತಾಯ್ತು. ಇದೀಗ ನಾವು ನೋಡ್ತಿರುವಂಥದ್ದು ನಾಗಲಮ್ಮ ತಾಯಿ ಸನ್ನಿಧಿ ಏನಿದೆ ಅಲ್ಲಿಂದ ವಾದ್ಯಗೋಷ್ಠಿಯನ್ನು ಕಳಿಸಿರುವಂಥದ್ದು. ಅಂದರೆ ಬೆಳ್ಳರಮ್ಮ ತಾಯಿ ಸನ್ನಿಧಾನಕ್ಕೆ ವಾದ್ಯಗೋಷ್ಠಿಯನ್ನು ಕಳಿಸಿರುವಂಥದ್ದು ಭಂಡಾರ ತೊಗೊಂಡೋಗ್ಲಿಕ್ಕೆ. ಅಲ್ಲಿಂದ ಒಂದು ಹಣ್ಣುಕಾಯನ್ನು ಕೊಟ್ಟು ಕಳಿಸ್ತಾರೆ. ಹಣ್ಣುಕಾಯನ್ನು ತಗೊಂಡು ಇಲ್ಲಿ ಪೂಜೆ ಆದ ನಂತರ, ಅಂದರೆ ಭಂಡಾರಕ್ಕೆಲ್ಲ ಇಲ್ಲಿ ಪೂಜೆ ಆದ ನಂತರ ಆಮೇಲೆ ಭಂಡಾರ ತಗೊಂಡು ನಾಗಲಮ್ಮ ತಾಯಿ ಸನ್ನಿಧಿಗೆ ಹೊರಡುವಂಥದ್ದು. ನೋಡಿ ಇವಾಗ ಪೂಜೆ ಎಲ್ಲ ಆಗ್ತಾಯಿದೆ. ನೋಡಿ ಇವಾಗ ಭಂಡಾರ ತಗೊಂಡು ನಾಗಲಮ್ಮ ತಾಯಿ ಸನ್ನಿಧಿಗೆ ಬರ್ತಾ ಇರುವಂಥದ್ದು. ಏನು ಹಿಂದಿನಿಂದ ಬರ್ತಾಯಿತ್ತು ಅದೇ ದಾರಿಯಲ್ಲಿ ಭಂಡಾರ ಬರ್ತಾ ಇರುವಂಥದ್ದು. ನೋಡಿ ಇದು ದೇವಸ್ಥಾನ ಮನೆ ಅಂತ ಏನು ತೋರಿಸಿದ್ವಿ ನಾವು, ಅಲ್ಲಿ ಮುಂಭಾಗದಲ್ಲಿ ನಿಂತಿರುವಂಥದ್ದು. ಇಲ್ಲಿ ಹಬ್ಬ ಆಡಿ ಆನಂತರ ದೇವಸ್ಥಾನಕ್ಕೆ ಹೋಗ್ತಿದ್ದಂತೆ ಮೊದಲು. ಅಂದರೆ ಇವಾಗ ಈ ಹಬ್ಬ ಆಡೋದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ನಮ್ಮ ಕಡೆ. ಅಂದರೆ ಈ ಸುಗ್ಗಿ ಹಬ್ಬ ಉತ್ಸವ ಏನು ಜೋರಾಗಿ ನಡೀತಾ ಇರೋದ್ರಿಂದ ಜನರಲ್ಲಿ ಆ ಸುಗ್ಗಿ ಹಬ್ಬದ ಒಂದು ಉತ್ಸುಕತೆ ಅಷ್ಟೊಂದಿಲ್ಲ. ನೋಡಿ ಇಲ್ಲಿ ವಾದ್ಯಗೋಷ್ಠಿ ಮುಖಾಂತರ ದೇವಸ್ಥಾನದ ಮುಂಭಾಗಕ್ಕೆ ಬರ್ತಾ ಇರುವಂಥದ್ದು ಭಂಡಾರ. ನೋಡಿ ಇಲ್ಲಿ ದೇವಸ್ಥಾನದ ಮುಖ್ಯಸ್ಥರು ಅಥವಾ ಏನು ಗುತ್ತು ಮನೆ ಅಥವಾ
ಅಧಿಕಾರಿ ಮನೆ ಅಂತ ಏನು ಕರಿತೀವಿ ನಾವು, ಅವರು ಈ ಬೆಳ್ಳಾರಮ್ಮ ತಾಯಿಗೆ ಒಂದು ಹಣ್ಣುಕಾಯನ್ನು ಸಲ್ಲಿಸುವಂಥದ್ದು. ನಾವು ಮೊದಲೇ ತೋರಿಸಿದ್ವಿ ಅದೇ ಕಟ್ಟೆ ಇದು. ಅಲ್ಲಿ ಭಂಡಾರನೆಲ್ಲ ಇಟ್ಟು ಪೂಜೆ ಆದ ನಂತರ ಮತ್ತೆ ಸುಗ್ಗಿ ಹಬ್ಬ ನಡೆಯುವಂಥದ್ದು. ಇದು ಬೆಳ್ಳಾರಮ್ಮ ದೇವರು ಕೂರುವಂಥ ಕಟ್ಟೆ. ಮೊದಲೆಲ್ಲ ಇಲ್ಲಿ ದೈವ ಪದರಿಗಳಿಗೆ ಈ ಭಂಡಾರದಲ್ಲಿ ಏನಿದೆ ಅದೆಲ್ಲ ತೊಡಿಸಿ ಆ ನಂತರ ಪೂಜೆ ಎಲ್ಲ ನಡೀತಾ ಇತ್ತು. ಅದೊಂದು ನೋಡ್ಲಿಕ್ಕೆ ಚಂದ ಇತ್ತು. ಇವಾಗ ಅಷ್ಟೆಲ್ಲ ಇಲ್ಲ. ಇನ್ನೇನು ನಾಗಲಮ್ಮ ತಾಯಿಯ ಮಂಗಳಾರತಿ ಮಹಾಪೂಜೆ ಎಲ್ಲ ಶುರುವಾಗ್ತದೆ. ಈ ಭಂಡಾರಕ್ಕೆ ಪೂಜೆ ಆದ ನಂತರ ಮಂಗಳಾರತಿ ಎಲ್ಲ ಶುರುವಾಗುವಂಥದ್ದು. ನೋಡಿ, ಗ್ರಾಮಸ್ಥರೆಲ್ಲ ಅಮ್ಮನವರಾಯನ ದರ್ಶನಕ್ಕೆ ಕಾದು ಕುಳಿತಿರುವಂಥದ್ದು. ಮೊದಲು ಇಷ್ಟೆಲ್ಲ ಸೌಕರ್ಯ ಇರಲಿಲ್ಲ, ಅಂದರೆ ಕೂರ್ಲಿಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆಯಲ್ಲಿ ಇರಲಿಲ್ಲ. ಇವಾಗ ಆಗಿದೆ. ಈಗ ನೋಡಿ, ಈಗ ಅಧಿಕಾರಿ ಮನೆ ಅಥವಾ ಗುತ್ತು ಮನೆ ಏನು ಕರಿತೀವಿ ನಾವು, ಅವರೆಲ್ಲ ಸೇರಿ ದೈವಪಾತ್ರಿ ಅಂದರೆ ಅಮ್ಮನವರ ದೈವಪಾತ್ರಿಯನ್ನು ಕರೆದುಕೊಂಡು ಬರಲಿಕ್ಕೆ ದೇವಸ್ಥಾನದ ಮನೆಗೆ ಬಂದಿರುವಂಥದ್ದು. ಈ ಮನಸ್ಥಾನದ ಮನೆಯವರೆಲ್ಲ ಸೇರಿ ದೈವಪಾತ್ರಿಯನ್ನು ಕರೆದುಕೊಂಡು ಹೋಗ್ಬೇಕು ಇವಾಗ ದೇವಸ್ಥಾನಕ್ಕೆ. ನೋಡಿ, ಇವರು ಗುಣಪಾಲಯ್ಯ ಅಂತೇಳಿ, ಇವರು ಮೂಲತಃ ಸಂಸ್ಥೆಯವರು. ಇವರ ತಂದೆ ಮೊದಲು ನಾಗಲಮ್ಮ ದೇವಿಗೆ ಅಂದರೆ ಸೇವೆಯನ್ನು ಕೊಟ್ಕೊಂಡು ಬಂದಿರುವಂಥವ್ರು. ಹಾಗಾಗಿ ಇವಾಗ ಇವರು ನಡೆಸ್ಕೊಂಡು ಬರ್ತಿದ್ದಾರೆ. ಅಂದರೆ ದೇವರು ಇವ್ರ ಮೇಲೆ ಆಕರ್ಷಣೆ ಆಗಿರುವಂಥದ್ದು ವಂಶ ಪಾರಂಪರ್ಯವಾಗಿ. ನೋಡಿ, ಇವರೆಲ್ಲ ಗುತ್ತು ಮನೆಯವರು. ಈಗ ಅಮ್ಮನವರ ಪಾತ್ರಿ ದೇವಸ್ಥಾನದೊಳಗೆ ಹೋಗ್ತಿರುವಂಥದ್ದು. ಮೊದಲು ಇಲ್ಲಿ ಪೂಜೆ ನಡೆಸ್ಕೊಂಡು ಬಂದಿರುವಂಥವರು ನೇಮಿರಾಜಯ್ಯ, ಆದಿರಾಜಯ್ಯ, ನಂತರ ಇವಾಗ ವೀರೇಂದ್ರ ಜೈನ್ ಅಂತೇಳಿ. ಇದು ನೋಡಿ, ಅಮ್ಮನವರ ಪಾತ್ರೆ ಹತ್ರ ಅಂದರೆ ಇವಾಗ ಅಮ್ಮನವರು ಆಕರ್ಷಣೆ ಆಗಿದೆ ಅವರಿಗೆ, ದೈವ ಪಾತ್ರೆಗೆ. ಇಲ್ಲಿ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸಿಕೊಡ್ಬೇಕು ಅಂತೇಳಿ 10 ಜನ ಪರವಾಗಿ 3 ಕೇರಿಯವರು ಪರವಾಗಿ ಪ್ರಾರ್ಥನೆ. ಅಮ್ಮನವರ ಹತ್ರ ಒಂದು ಪ್ರಾರ್ಥನೆ ಮಾಡಿಕೊಂಡು ಆನಂತರ ಸುಗ್ಗಿ ಹಬ್ಬ ನಡೆಯುವಂಥದ್ದು. ಇವಾಗ ನಾಗಲಮ್ಮ ತಾಯಿಗೆ ಮಹಾಮಂಗಳಾರತಿ ಎಲ್ಲ ಆಗ್ತಾ ಇರುವಂಥದ್ದು. ಈ ನಾಗಲಮ್ಮ ತಾಯಿ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಪ್ರಸಾದ ಅನ್ನುವಂಥದ್ದೆಲ್ಲ ಚಂದ ಆಗುವಂಥದ್ದು. ಈ ವಧುವರರಿಗೆಲ್ಲ ಏನು ಮದುವೆಗೂ ಮುಂಚೆ ಏನು ಪ್ರಸಾದ ಎಲ್ಲ ನೋಡ್ತಾರೆ, ಅದು ಇಲ್ಲೆಲ್ಲ ಭಾರಿ ಚಂದ ಆಗುತ್ತೆ. ಅಂದರೆ ನನಗೊಂದು ಸ್ವಲ್ಪ ಅನುಭವ ಆಗಿದೆ, ಅಂದರೆ ನಾವು ಹೋಗ್ತಾ ಇರ್ತೀವಲ್ಲ, ಹಾಗಾಗಿ ಹೊರಗಡೆಯಿಂದೆಲ್ಲ ಬಂದು ಇಲ್ಲಿ ಪ್ರಸಾದ ನೋಡಿಸ್ತಾರೆ. ಏನಾದರೂ ಹರಕೆ ಗಿರಕೆ ಇದ್ದರೆ ಇಲ್ಲಿ ಹೇಳ್ಕೊಳ್ಳುವಂಥದ್ದು ಇದೆ. ಪ್ರತಿ ಮಂಗಳವಾರ ಶುಕ್ರವಾರ ಪೂಜೆ ಇರುವಂಥದ್ದು. ಯಾರು ಬೇಕಾದರೂ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ಸರಿ ಸರಿ ಪ್ರಾರ್ಥನೆ ಮಾಡಿದ ಹಲ್ಕಲ್ಲಿ ಬೇಡ ಮಾತಾಡಿ ನಾಗಲಮ್ಮ ಹಾಗೂ ಇಲ್ಲಿಯ ಪರಿವಾರ ದೇವತೆಗಳು ಹಾಗೂ ಗ್ರಾಮ ದೇವತೆಗಳಲ್ಲಿ ಪ್ರಾರ್ಥನೆ ಏನಂದ್ರೆ, ಅನಾದಿ ಕಾಲದಿಂದಲೂ ಈ ನಾಗಲಮ್ಮ ದೇವರಿಗೆ ಹಳ್ಳಿ ದೇವರು, ಬೆಳ್ಳಾರ ದೇವರು ಬಲಗೈ ಬಂಟನಾಗಿ ಬಹುಕಾಲದಿಂದ ನಡೆದುಕೊಂಡು ಬಂದಿದೆ. ಆ ಪ್ರಕಾರ ಇನ್ನು ಮುಂದೆ ಕೂಡ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಮಾಯೆಯನ್ನು ಬರೆಸಿಕೊಂಡು ಇವತ್ತಿನ ದಿವಸ 10 ಜನ ಅಪೇಕ್ಷೆ ಮೇಲೆಗೆ
ಹಳ್ಳಿ ದೇವರು ಬೆಳ್ಳಾರ ದೇವರನ್ನು ನಾವಿನ್ನು ಬರಮಾಡಿ ಕೊಡ್ಬೇಕಂತೇಳಿ ನಮ್ಮ ಊರಿನವ್ರ ಪರವಾಗಿ ಪ್ರಾರ್ಥನೆ. ಈಗ ಅಮೃತ ಗಳಿಗೆಯಲ್ಲಿ ಮೈ ಎತ್ತಿ ಬಂದು ಊರು ಕೇರಿ ಕ್ಷೇಮವನ್ನು ವಿಚಾರಿಸಿ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದವನ್ನು ಕೊಟ್ಟು ನಿಮ್ಮ ಶಕ್ತಿಯನ್ನು ಹೆಚ್ಚಿಸಿ ಜಯಗಳಿಸಿಕೊಡ್ಬೇಕಂತ ಹೇಳಿ ಈ ಊರು ಕೇರಿಯವರ ಪರವಾಗಿ ಈ ಶುಭ ಮುಹೂರ್ತದಲ್ಲಿ ಪ್ರಾರ್ಥನೆ. ನೋಡೀಗ ಮನಸ್ಥಾನ ಮನೆಯವರೇನು ಬೆಳ್ಳರಮ್ಮ ತಾಯಿಗೆ ಪ್ರಾರ್ಥನೆ ಮಾಡಿಕೊಂಡು ಅನಂತರ ಮತ್ತೊಮ್ಮೆ ಭಂಡಾರಕ್ಕೆ ಪೂಜೆ ಆಗ್ತಿರುವಂಥದ್ದು. ದರ್ಶನ ಏನು ಬರ್ತಾ ಇದೆ, ಇದೊಂದು ಬೆಳ್ಳರಮ್ಮ ತಾಯಿ ಮತ್ತು ಉಳಿದವು ಅದು ಮುಂದೆ ಗೊತ್ತಾಗುವಂಥದ್ದು. ಅಂದರೆ ಈಗ ಒಮ್ಮೆಲೆ ಗೊತ್ತಾಗೋದಿಲ್ಲ, ಹಿಂದಿನಿಂದ ಏನು ಪೂಜೆ ನಡೆಸ್ಕೊಂಡು ಬಂದಿರ್ತಾರೆ ಅಂಥ ಮನೆಯವರಲ್ಲಿ ಯಾರಿಗಾದರೂ ಆಕರ್ಷಣೆ ಆಗಬಹುದು. ಹಾಗಾಗಿ ಇಂಥದ್ದೇ ದೇವರು ಅಂತ ಈ ಕಂಡುಹಿಡಿಯಲಿಕ್ಕೆ ಸ್ವಲ್ಪ ಟೈಮ್ ಆಗ್ಬೋದು. ನೋಡಿ, ಆಗ ದೈವಪಾತ್ರೆ ಹೊರಗಡೆ ಬಂದಿರುವಂಥದ್ದು ಅಮ್ಮನವರ ಆಕರ್ಷಣೆ ಆಗಿ ನಂತರ ನೋಡಿ ಗ್ರಾಮಸ್ಥರಿಗೆ ದರ್ಶನ ಕೊಡ್ತಿರುವಂಥದ್ದು. ಮೊದಲೇ ಹೇಳಿದಾಗೆ ಇವರು ಗುಣಪಾಲಯ್ಯನವರು ಮೂಲತಃ ಸಂಸ್ಥೆಯವರು. ಇವರ ತಂದೆ ಮೊದಲು ಇಲ್ಲಿ ನಾಗರಮ್ಮ ತಾಯಿಗೆ ಸೇವೆಯನ್ನು ಕೊಟ್ಕೊಂಡು ಬಂದಿರೋದ್ರಿಂದ ಇವರಿಗೆ ಅಮ್ಮನವರ ಆಕರ್ಷಣೆ ಆಗಿರುವಂಥದ್ದು. ಈಗ ದೇವಸ್ಥಾನವನ್ನು ಒಂದು ಸುತ್ತು ಪ್ರದಕ್ಷಿಣೆ ಬರುವಂಥದ್ದು. ಮತ್ತು ಈ ಬದಿಯಲ್ಲಿ ಏನು ಪರಿವಾರ ದೈವಗಳಿದ್ದಾವೆ, ಇವು ಮನಸ್ಥಾನ ಮನೆಗಳ ದೈವಗಳು. ಒಂಟಿ, ಪಂಜುರ್ಲಿ, ಹಾಗೆ ಮುಂತಾದ ಪರಿವಾರ ದೈವಗಳಿಗೆ ಪೂಜೆಯನ್ನು ಮಾಡಿ ಅನಂತರ ದೇವಸ್ಥಾನದ ಮುಂಭಾಗಕ್ಕೆ ಬರುವಂಥದ್ದು. ಎಲ್ಲ ಗೊತ್ತು ಬಂದಾರೆ. ಇಲ್ಲ ಊರ ಹತ್ತಿನ ಅಪೇಕ್ಷೆ ಮೇರೆಗೆ ನಾವೀಗ ಕರೆಸಿದ್ದು. ನಮಗೆ ಸಂತೋಷದಲ್ಲೇ ಕರೆಸಿದ್ದು ಹೊರತು ಬೇಜಾರಲ್ಲಿ ಏನಲ್ಲ. ಮಾಯ ಬಂದು ಬರಲಿ ಅಂತಲೇ ಹೇಳಿದು. ಈಗ ರಾಜ ಅಂಗ್ಳಿಗೆ ಬಂದಾಗಿದೆ. ಇನ್ನು ಮುಂದೆ ಇದನ್ನು ಹೆಚ್ಚಿನ ರೀತಿಯಲ್ಲಿ ನಡ್ಸ್ಕೊಡ್ಬೇಕು. ಆಗ್ಲಿ ಆಗ್ಲಿ, ಊರ 10 ಜನಕ್ಕೆ ಆಮೇಲೆ ಏನು ಭಾರ ಇಲ್ಲ, ಸರಿ, ಯಾರು ಉಪಾಯ ಇಲ್ಲ, ಯಾರು ಭಯ ಪಡೋದು ಅಷ್ಟೇ ಸಾಕು. ಏನು ಹೆಚ್ಚಿಂದ ಏನಿಲ್ಲ. ಏನು ಪ್ರಯತ್ನ? ಈಗ ತಮ್ಮ ಅಪ್ಪಣೆ ಮೇರೆಗೆ ನಾವೀಗ ಪ್ರಸಾದ ವಿತರಣೆ ಮಾಡ್ತೀವಿ. ಊರ 10 ಜನಕ್ಕೆ ಪ್ರಯತ್ನ ಪ್ರಸಾದ ವಿತರಣೆ ಆಯ್ತು ಮಾಡ್ತೀವಿ. ಆಯ್ತು, ನಾನು ಹೊರಗಡೆ ರಾಜಂಗಳಕ್ಕೆ ಬಂದೇನೆ. ನಾನು ಸರಿ ಆಗ್ಬೋದಾ? ಆಗ್ಬೋದು. ಗ್ರಾಮಸ್ಥರಿಗೆ ಏನಾದ್ರು ಬೇಜಾರು ಉಂಟು? ಊರ 10 ಜನ ಅಪೇಕ್ಷೆ ಮೇರೆಗೆ ಈಗ ಆಗ್ಬೋದು ಅಂತ ತೀರ್ಮಾನ. ಈಗ ಯಾವ್ದ್ರ ಬಗ್ಗೆ ಅಪೇಕ್ಷೆ ಬೇಕೀಗ? ಮೇಲೆಗಳಿಂದನೇ ಬರುವಂತ ನೀರು ಮೇಲಿಂದನೇ ಸರಿಯಾಗಿ ಬರ್ತಾ ಇದೆ. ಯಾರು ಭಯ ಪಡೋಬೇಡ, ಉಪಾಯ ಇಲ್ಲ, ಆಗೋದಿಲ್ಲ. ಸರಿ ಹಾಗೆ ತಾಯಿ ಬಂದ್ಲು 2 ನುಡಿ ಕೊಡ್ಲ ಅಂತ ಹೇಳಿ ಯಾರಿಗೂ ಬೇಸರ ಇಲ್ಲ. ಇಲ್ಲ, ಭಾರಿ ಸಂತೋಷನೇ, ಬೇಸರ ಯಾರಿಗೂ ಇಲ್ಲ. ಈಗ ನಮಗೆ ಇಲ್ಲಿಗೆ ನೀವೇ ಮೇಯ್ನು, ನಮ್ಗೆ ಇಲ್ಲಿಗೆ ನೀವೇ ಮುಂದೆ. ಇಲ್ಲಿಗೆ ಬೇರೆ ಯಾರು ನಮಗೆ ಮುಂದಿಲ್ಲ, ನಿಮಗಿಂತ ಮುಂದೆ ಯಾವುದೂ ಇಲ್ಲ, ಅಮ್ಮನವರಿಗಿಂತ ಮುಂದೆ ಯಾವುದೂ ಇಲ್ಲ. ಇಲ್ಲಿ ಅಮ್ಮನವರೇ ಮುಂದೆ. ಆದ್ರೆ ಸ್ವಾಮಿ ಬಾಗಿಲಲ್ಲಿ ಹಾಂ ಒಬ್ಬಳಿದ್ದಾಳೆ, ದೊಡ್ಡದಾಗಿದ್ದಾಳೆ ಅವಳು. ಅವಳು ಸೇವೆನೇ ನಿಂತು ಹೋದಾಗ ನಾನು ಸೇವೆ ತಗೊಳ್ಳೋದು ಅವ್ರ ಸೇವೆನೂ ಆಗ್ಲಿ, ನಮ್ಮ ಸೇವೆನೂ ಆಗ್ಲಿ, ಎಲ್ಲರ ಸೇವೆನೂ ಆಗಲಿ. ಅದು ಹಿಂದಿನ ಕಾಲದಲ್ಲಿ ದಿನ ಹೆಚ್ಚು ಕಡಿಮೆ ಬೆಳಕಿನ ಬರ್ತಾ ಇದೆ. ಆಗೋದು, ಭಯ ಪಡೋದು ಬೇಡ. ದಿನ ಹೆಚ್ಚು ಕಡಿಮೆ ಆಗ್ತದೆ, ಯಾರು ಭಯ ಪಡೋದು ಬೇಡ. ನಾವು ಕಾಯ್ತಾ ಇರ್ತಲ್ಲ. ಕಮ್ಮಿ ನೋಡುವ, ಇನ್ನೊಂಬತ್ತು ನೋಡುವ. ಏನಾದ್ರು ಇನ್ನೊಂಬತ್ತು ಪಂಚ ಬರು ಮಾಡಿಕೊಳ್ಳಿ. ಆ ದಿವಸ ನಾನು ನೋಡಿಕೊಡ್ತೀನಿ. ನಿಮ್ಗೆ ಏನಾದ್ರು ನಿಮ್ಮ ಗ್ರಾಮದಲ್ಲಿ ಮುಂಜರಿಬೇಕಂತ ಇದ್ರೆ ಆ ದಿವಸ ನಾನು ನಿಮ್ಗೆ ನೋಡಿಕೊಡ್ತೀನಿ. ಆಯ್ತು, ಆಗೋದಾ? ಸಂತೋಷ ಆಯ್ತು. ಈಗ ಸಂತೋಷ.
ಈಗ ಸಂತೋಷ ಆಯ್ತು ನನಗೆ ಆ ಮಾತು ನಮ್ಗೆ ಸ್ವಲ್ಪ ನನಗೆ ಸಂತೋಷ ಆಯ್ತು. ಇದಾಗಿತ್ತು. ಈಗ ಖುಷಿ ಆಯ್ತು. ಈ ದಿವಸ ನಾನು ಹಾಲಬ್ಬ ದಿನ ಯಾವ್ದೇ ನೋಡಿ ಕೊಡಲ್ಲ. ಆಯ್ತು, 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 ಸಾಕು. ಇನ್ನು ಯಾವ ಪಂಚಪರ್ವದಲ್ಲಿ ವಿಶೇಷ ಇದು ಮಾಡ್ಕೊಂಡು ಬರ ಮಾಡ್ಕೊಳ್ಳೋಣ. ಯಾವ ಊರವ್ರು ಸೇರಿ ಎಲ್ಲ ಯಾವಾಗ ಅಂತ ಹೇಳಿ ಅವಾಗ ವಿಶೇಷ ಪೂಜೆ ಮಾಡಿ ಬರ ಮಾಡ್ಕೊಂಡು ಎಲ್ಲ ನುಡಿ ತಗೊಂಡು ಹೇಳ್ಬಿಡ್ತೀನಿ ನೋಡ್ರಿ. ಬಾಳ ಹಿಂದೆ ಬಾಳ ಬೇಸರ. ಅದೊಂದು ಪ್ರಸಾದ ಕೊಡಿ. ಹಿಂದಿನ ಕೊಡ್ತಿದ್ದ ಪ್ರಸಾದ ಕೊಡಿ. ಬಲಗೈ ಬಂಟ್ರು ಅವರು ಅವ್ರಿಗೆ ಕೊಡಿ. ಸಾಗಲಿ ಊರು 10 ಜನಕ್ಕೆ ಕೇರಿ 10 ಜನಕ್ಕೆ. ನಾನು ಆದಿ ಕಾಲದ ಮಾಯ ಹೌದಂತಾದ್ರೆ, ಹಿಂದೆ ಬಂದದ್ದು ಹೌದಂತಾದ್ರೆ, ಮುಂದೆ ಅದೇ ರೀತಿಯಲ್ಲಿ ಬಂದು ನುಡಿ ಆಡಿ ಒಂದು ಕತ್ತಿ ಬೆತ್ತ ಹಿಡಿದು ನಾನು ಮುಂದೆ ಇಲ್ಲಿ ನಮ್ಗೆ ಅದೇ ಬೇಕಾದ್ದು, ಅದೇ ಬೇಕಾದ್ದು. ಸರಿ ಸರಿ. ಅಡ್ಡಿ ಇಲ್ಲ, ಪ್ರಸಾದ ಕೊಡೋದಕ್ಕೆ. ಹಾ, ಕೊಡ್ಲಿ. ಗ್ರಾಮಸ್ಥರಿಗೆಲ್ಲ ಸರಿ ಸರಿ, ನಾನು ರಾಜ ಬೀದಿಲಿ ಹೋಗುವಾಗ ಗ್ರಾಮಸ್ಥರಿಗೆ ಕೊಡುವಂತ ಪದ್ಧತಿ. ಆಗ್ಲಿ ಆಗ್ಲಿ. ಅದು ನಾನು ರಾಜ ಬೀದಿನೇ ಮುಟುಕು ಮಾಡಿ ಕೂತಿದ್ದೇನಲ್ವಾ. ಈಗ ನಾವು ಸಂತೋಷದಿಂದ ಒಪ್ಪಿದ್ದೀವಿ, ಅದನ್ನು ಮುಂದುವರ್ಸಿ. ಪ್ರಸಾದ ತಟ್ಟೆ ಬರಲಿ. ಏನು ಆಗು ಹೋಗುವಂತ ಕಾರ್ಯಗಳು ನಮ್ಮ ಮುಂದಷ್ಟು ಹೋಗುವಂತ ಅಲ್ಲಲ್ಲ? ವ್ಯಕ್ತಿಗೊಂದು ಪ್ರಸಾದ ಕೊಟ್ಟ ನಾನು ಆಗ್ಲಿ ಆಗ್ಲಿ. ಆಗೋದಾ? ಭಾರಿ ಸಂತೋಷ ಮಾಡಿ ಮಾಡಿ. ಅದ್ರ ಬಗ್ಗೆ ಬಿಡು. ಬೇಡ ಎಲ್ಲ ಗೋಚರ ಆಗಿದೆ. ನನ್ನನ್ನು ಪರೀಕ್ಷೆ ಮಾಡೋದು ಬೇಡ. ಗೋಚರ ಎಲ್ಲರಿಗೂ ಆಗಿದೆ, ಆದ್ರೂ ನಮಗೆ ಎಲ್ಲ ಪಬ್ಲಿಕ್ ಆಗಿ ಆಗಲ್ಲ ಎಲ್ಲೂ. ನೋಡಿ ಇಲ್ಲಿ ಗುತ್ತು ಮನೆ ಅಥವಾ ಅಧಿಕಾರಿ ಮನೆ, ಮನೆಸ್ಥಾನ ಮನೆ, ಇವರಿಗೆಲ್ಲ ಕರೆದು ಪ್ರಸಾದ ಕೊಡುವಂಥದ್ದು. ಮತ್ತು ಈಗ ಹೊರಗಡೆಯಿಂದ ಏನು ಬಂದಿರ್ತಾರೆ ನಮ್ಮೂರಿಗೆ, ಅಂಥವರಿಗೆ ಮೊದಲು ಪ್ರಸಾದ ಕೊಡುವಂಥದ್ದು ಪ್ರಸಾದ ತಟ್ಟೆ ಬರಲಿ. ಪ್ರಸಾದ ಅಮ್ಮನವರು. ಕೊಡಿ 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 ಕೊಡಿ. ಈಗ ಮೊದಲಿನ ವಿಡಿಯೋದಲ್ಲಿ ಹೇಳಿದಾಗೆ ಮನಸ್ಥಾನ ಮನೆಯವರಿಗೆಲ್ಲ ಈಗ ಒಂದು ಕರೆದು ಗೌರವ ಕೊಡುವಂಥದ್ದು. ಬೆನಿಗೆ ಕೊಡುತ್ತಲ್ಲ ನೋಡಿ ಇವರೆಲ್ಲ ಮನಸ್ಥಾನ ಮನೆಯವರು. ಭಾಸ್ಕರಕ್ಕೆ ಕುಲಾಡಿ ಒಂದು ನೀವು ತಂದು ಕೊಡಿ. ಕುಲಾಡಿಗೊಂದು ಕೊಡಿ. ನೋಡಿ ನಮಗೆ ಈ ಮಾತಾಯಿ ಸಮಿತಿಗೆ ಅವರು ಗುಂಡಗದ್ದೆ ಮನೆತನದವರು. ಬಹುಕಾಲದವರ ಅಪೇಕ್ಷೆ ಇತ್ತು, ಅದನ್ನು ಇವತ್ತು ಈಡೇರಿಸಿದ್ದಾರೆ. ಬೇಕಾದನ್ನು ಒಪ್ಪಿದ್ದಾರೆ. ನೀರಿನ ಕೊಡಿ. ಆ ಮಾತಾಯಿ ಎಲ್ಲೇನೋ ಕರ್ಸಿಂತಾರೆ. ಸಾತ್ವಿಕ್, ಪ್ರದೀಪ, ಪ್ರದೀಪ ಮಾಡಿಕೊಡ್ಲೇಬೇಕಲ್ಲ. ಅದರ ಅವಾಗಿಂದ ಪ್ರಸಾದ ಯಾರು ನೋಡಿ ಪ್ರದೀಪ ಯಾರು ನೋಡಿ. ಅಲ್ಲ ನಿಮ್ಮ ಕಡೆ ಯಾರು ಪರವೂರಿನವರು ಬಂದಿರೋ ಪ್ರಸಾದ ಕೊಡ್ತಿ. ಮತ್ತೆಲ್ಲ ಕೊಡಿ. ಕೊಂಡ ಮನೆ ಯಾರು ತೋರಿಸ್ಬೇಕಾ? ನಿಮಗೆ ಅಡ್ಡ ಬಂದು ಏನೇ ಆಗಿರ್ಬೋದು, ಬೇಕಾದ್ರೆ ನಾನು ಹೋಗ್ತೇನೆ. ಹೌದು, ಅದನ್ನ ನೀವು ಅಲ್ಲಿನೇ ತಡೆ ಮಾತ್ರ ಸದ್ಯ ಉಂಟಾ? ಇರ್ಲಿ ಬಿಡಿ, ಅದೇ ರೀತಿಯಲ್ಲಿ ಹೌದು. ಕೇರಿ 10 ಜನದಲ್ಲಿ, ಊರು 10 ಜನದಲ್ಲಿ ಏನು ಕಟ್ಲೆ ನಡೀತಿತ್ತು, ಅದೇ ರೀತಿ ನಡೀತಾ ಉಂಟ ಈಗ. ಹೌದು, ನಮ್ಮ ಕಟ್ಲೆ ಯಾವ ರೀತಿ ನಡೀತಿದೆ ನಾನು ಒಂದು ಬರ್ತೀನಿ, ಅದೇ ರೀತಿಯಲ್ಲಿ ನೀವು ನಡೆಸಿಕೊಡಿ, ನಾನು ಅದನ್ನ ನಿಲ್ಲಿಸ್ತೀನಿ. ಅದೇ ರೀತಿಯಲ್ಲಿ ನೀವು ಒಂದು ನನ್ನ ಸೇವೆ ಮಾಡ್ತೀವಿ ಅಂದ್ರೆ ಅದೇ ರೀತಿಯಲ್ಲಿ ನಾನು ಅದನ್ನ ನಿಲ್ಲಿಸ್ತೀನಿ. ಇಲ್ದಿದ್ರೆ ಇನ್ನೂ ಹೆಚ್ಚಿಗೆ ಆಗುತ್ತದೆ.
ಆಗಬಾರ್ದು ಅನ್ನೋದಿದ್ರೆ ಯಾವ ರೀತಿ ಕಟ್ಲೆ ನಡೀತಾ ಇತ್ತು ಅದೇ ರೀತಿಲಿ ಹೌದು ಈಗ ಊರಿನ ಮುಖಂಡರಿಗೆ ಮತ್ತು ಮನಸ್ಥಾನದ ಮನೆಯವರಿಗೆಲ್ಲ ಅಮ್ಮನವರ ಪ್ರಸಾದ ಸಿಕ್ಕಿರುವಂಥದ್ದು. ಇನ್ನೇನು ಸುಗ್ಗಿ ಹಬ್ಬ ಮುಗಿತಾ ಬಂತು. ಹಾಗೆ ಯಾರ್ಯಾರು ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಿದ್ದೀರಿ ಎಲ್ಲರೂ ಕೂಡ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ನಮ್ಮ ಮುಂದಿನ ವಿಡಿಯೋಗಳಿಗೆ ಸಹಕಾರ ನೀಡಿ ಅಂತ ಕೇಳ್ಕೊಳ್ತಾ, ಮತ್ತು ನಮ್ಮೂರಿನಲ್ಲಿ ಮೊದಲು ಹೇಗೆ ಸುಗ್ಗಿ ಹಬ್ಬ ನಡೀತಾಯಿತ್ತು ಹಾಗೆ ನಡಿಲಿ, ದೇವರ ಅಥವಾ ದೇವಿಯ ಅನುಗ್ರಹದಿಂದ ಹಿಂದಿನಿಂದ ಹೇಗೆ ನಡ್ಕೊ ಬಂದಿತ್ತು ಹಾಗೆ ನಡಿಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಈಗ ಬೆಳ್ಳರಮ್ಮ ತಾಯಿಯು ಕೂಡ ಗ್ರಾಮಸ್ಥರಿಗೆ ಪ್ರಸಾದವನ್ನು ನೀಡ್ತಿರುವಂಥದ್ದು. ನೋಡಿ, ಇಲ್ಲಿ ಗ್ರಾಮಸ್ಥರಿಗೆಲ್ಲ ಪ್ರಸಾದ ವಿನಿಯೋಗ, ಹಣ್ಣು ಕಾಯಿ. పూజ అండి పితాడినా ధనికలు పూజ ముగ్గిండు బాగా చొక్కదాన్ని పూజ అండి చొక్కద పూజ అంటే నా చార్జ్ ఖాళీ అండు. ನೋಡಿ, ಇದು ನಮ್ಮೂರಿನ ಸುಗ್ಗಿ ಹಬ್ಬದ ವಿಶೇಷ. ಅಂದರೆ ಫುಲ್ ಹೇಳೋಕ್ಕಾಗಿಲ್ಲ, ಯಾಕಂದರೆ ಕೆಲವೊಂದೆಲ್ಲ ಗೊತ್ತಿರಲ್ಲ, ಕೆಲವೊಂದೆಲ್ಲ ನೆನಪಿಲ್ಲ, ಮನೆಯಲ್ಲ ಮರ್ತೋಗಿರ್ತದೆ. ಹೌದು, ಕೆಲವು ಗೊತ್ತಿದೆ. ಮತ್ತು ಇಲ್ಲಿಗೆ ಇನ್ನೂ ಕೂಡ ಏನು ದೈವ ಪಾತ್ರಿಗಳು ಕರೆಕ್ಟಾಗೆಲ್ಲ ಆದರೆ ಸುಗ್ಗಿ ಹಬ್ಬ ಜೋರಾಗಿ ನಡೀತದೆ. ಮಾಡ್ಬೋದು. ಅದೊಂದು 10 ವರ್ಷ ಕಳೀತೇನೆ, 10 ವರ್ಷ ಆಗಿರ್ಬೋದು. 10 ವರ್ಷದಿಂದ ಉತ್ಸವ ಇಲ್ಲ. ಇಲ್ಲಿ ಹಬ್ಬದ ಲೆಕ್ಕದ್ದು ನಾವು ಇಲ್ಲಿ ಅಲ್ಲಿ ಮಾಡ್ದಂಗೆ ಇಲ್ಲಿ ಒಂದು ದಿವಸ ಪೂಜೆ ಮಾಡ್ತೀವಿ. ಇಲ್ಲಿ ಊರಿನವರು ಒಡ್ಡು ಹೊಲಗ ಎಲ್ಲ ಇರ್ತದೆ. ನೋಡಿ, ದೇವರ ಕೃಪೆಯಿಂದ ಅದೆಲ್ಲ ಒಂದು ನೀಟಾಗಿ ಅಚ್ಚುಕಟ್ಟಾಗಿ ಇಲ್ಲಿ ಒಂದು ಜೋರಾಗಿ ಒಂದು ಸುಗ್ಗಿ ಹಬ್ಬ ನಡೀಲಿ, ಅದನ್ನೆಲ್ಲ ನೋಡ್ಬೇಕನ್ನೋದು ನಮ್ಮ ಆಸೆ ಕೂಡ. ನಮ್ಮ ಆಸೆ ಮತ್ತು ಸುತ್ತ ಗ್ರಾಮಸ್ಥರು ಎಲ್ಲರ ಆಸೆ ಕೂಡ. ಯಾಕಂದ್ರೆ ತುಂಬ ಟೈಮ್ ಆಗಿದೆಯಲ್ಲ, ಅದನ್ನ ಇನ್ನು ಬೇರೆ ಊರುಗಳೆಲ್ಲ ನಡೆಯತ್ತಿಗೆ ನಾವು ಇಲ್ಲಿಂದ ಅಲ್ಲಿಗೆ ಹೋಗಿ ನೋಡೋದು. ಈಗ ನಮ್ಮೂರಲ್ಲಿ ಒಂದು ನಡೆದ್ರೆ ಚಂದ, ನಾವು ಕಣ್ ತುಂಬ ನೋಡ್ಬೋದಲ್ಲ, ಖುಷಿ ಪಡ್ಬೋದಲ್ಲ. ಆ ಹೋಗಿ ಸಂತೋಷ ಪಡೋಕ್ಕಂತ ನಮ್ಮೂರಲ್ಲಿ ನಾವು ಉತ್ಸವ ಆದ್ರೆ ನಾವು ಸಂತೋಷ ಪಡ್ಬೋದಲ್ಲ. ಅದೇ ನಾನು ಈಗ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ, ಮತ್ತೆ ಮುಂದಿನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಕೊನೆಯದಾಗಿ ನಾವು ಹೇಳುವಂಥದ್ದು ಇಷ್ಟೇ, ಲೀವ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಆಫ್ ಯುವರ್ ಲೈಫ್ ಬಿಕಾಸ್ ಒನ್ ಡೇ ಎವ್ರಿಥಿಂಗ್ ಕಮ್ಸ್ ಇನ್ ಟು 0 ಮೆಮೊರೀಸ್ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಒಳ್ಳೆಯದಾಗಲಿ.